ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಚಿಕ್ಕಮಗಳೂರು ಮತ್ತು ಕೊಡಗಿಗೆ ಸಂಬಂಧಪಟ್ಟಂತೆ FDA SDA ಕಾಲಾಗಿದೆಯಲ್ಲ, ಅದು 160+ ಸ್ಕೋರಿಂಗ್ದು ಯಾವ ರೀತಿ ಸ್ಟ್ರಾಟಜಿ ಅಂತ ನೋಡ್ತಾ ಹೋಗೋಣ. ಯಾವ ರೀತಿ ಅಂತ ನಿಮ್ಮ ಸಿಲೆಬಸ್ ಇಲ್ಲೇ ಇದೆ, ಸಿಲೆಬಸ್ ಕಣ್ಣೆದುರುಗಡೆನೇ ಇದೆ. ಮಾಡಲ್ ಕ್ವಶನ್ ಪೇಪರ್ 9 ನೋಡ್ತಾ ಹೋಗೋಣ. ಮಾಡಲ್ ಕ್ವಶನ್ ಪೇಪರ್ 9 ಯಾರೆಲ್ಲ ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ರ, ಸೀರಿಯಸ್ ಆಗಿ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ರ, ಏನೋ ಒಂದು ಸೆಲೆಕ್ಷನ್ ಆಗಲೇಬೇಕು ಅಂತ, ಸೊ ಕೋಚಿಂಗ್ ಕ್ಲಾಸ್ ನಡೀತಾ ಇದೆ, ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ದೋಸ್ ಆರ್ ಇಂಟ್ರೆಸ್ಟೆಡ್ ಪೀಪಲ್, ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ದಯವಿಟ್ಟು ಜಾಯ್ನ್ ಆಗಿ. PDF ಮೆಟೀರಿಯಲ್ ಅವೈಲೇಬಲ್ ಇದೆ, PDF ಮೆಟೀರಿಯಲ್ ಎಲ್ಲ ಸಬ್ಜೆಕ್ಟ್ಸ್ ಅವೈಲೇಬಲ್ ಇದೆ. ಸೊ ಕ್ಲಾಸಸ್ಸು ಅದ್ಭುತವಾಗಿ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಅವಶ್ಯಕತೆ ಇದೆ ಅವ್ರು ಮಾತ್ರ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಈ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಫಸ್ಟ್ ಓಕೆ, ನಿಮ್ಮ ಇಂಗ್ಲೀಷ್ ಪೋರ್ಷನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಆಟೋನಿಮ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಆಟೋನಿಮ್ಸ್ ಒಂದು 10 ಆಟೋನಿಮ್ಸ್ ನೋಡ್ತಾ ಹೋಗೋಣ. ಅವತ್ತೇ ಪ್ರಾಕ್ಟೀಸ್ ಮಾಡಿ, ಅವತ್ತೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ಲಾಸಸ್ ಅಲ್ಲಿ 1000 ಆಟೋನಿಮ್ಸು, 1000 ಸಿನೋನಿಮ್ಸು, 1000 ಸಿನೋನಿಮ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. 1000 ಆಟೋನಿಮ್ಸು, 1000 ಸಿನೋನಿಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಎಲ್ಲ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ತುಂಬಾ ಅಥೆಂಟಿಕೇಟೆಡ್ ಆಗಿರುತ್ತೆ, ತುಂಬಾ ಅಥೆಂಟಿಕೇಟೆಡ್ ಇರುತ್ತೆ, ಅದರಲ್ಲೇ ಬರ್ತವೆ. ಸೊ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಅಡ್ವರ್ಸಿಟಿ ನೋಡ್ತಾ ಹೋಗೋಣ. ಆಂಟೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು ಅಂತ ಹೇಳ್ಕರ್ತೀವಿ, ವಿರುದ್ಧಾರ್ಥಕ ಪದಗಳು ಅಂತ. ಅಡ್ವರ್ಸಿಟಿಗೆ ಮಿಸರಿ, ರಿವೀಲ್ಗೆ ಮೇಕ್ ಮೇರಿ, ಬ್ರೂಟಲ್ಗೆ ಸೇವೇಜ್, ಸ್ಟ್ರಾಲ್ಗೆ ವಾಕು, ಎಟರ್ನಲ್ಗೆ ಫಾರ್ ಎವರು, ಎಲಾಕ್ವೆಂಟ್ಗೆ ಫ್ಲೂಯೆಂಟು. ಇನ್ನ ನೆಫೇರಿಯಸ್ಗೆ ಇನಿಕ್ವಿಟಸ್ಸು, ಜೇಡೆಡ್ಗೆ ಟಯರ್ಡು, ಅಬೇಟರ್ಗೆ ಅಕಂಪ್ಲೆನ್ಸು, ಅಕೋಲೆಡ್ಗೆ ಲಾರೆಲ್ಸು, ಇನ್ವೆಕ್ಟಿವ್ಗೆ ಅಬ್ಯೂಸಿವು, ಲೂಕರೇಟಿವ್ಗೆ ವರ್ತ್ವೈಲು. ಇನ್ನ ಅಕ್ಯೂಟೇಟ್ಗೆ ಮೂ. ಮುಂದೆ ಸಿನೋನಿಮ್ಸ್ ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ಅವತ್ತೇ ಪ್ರಾಕ್ಟೀಸ್ ಮಾಡಿ. ಇದು ಅಷ್ಟೇನೆ 1000 ಸಿನೋನಿಮ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ಸೊ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಯಾರ್ಯಾರ ಇಂಟ್ರೆಸ್ಟ್ ಇದ್ರೆ ನೋಡಿ. ನೆಕ್ಸ್ಟ್ ಆಲ್ವೇಸ್ ನೆವರು, ಪ್ರೊವೈಡ್ಗೆ ಡಿನೆ, ಫಾರ್ಟಿಫೈಗೆ ಅಂಡರ್ಮೈನು, ಮಿಸಾಂಥ್ರೋಪಿಸ್ಟ್ಗೆ ಫಿಲಾಂಥ್ರೋಪಿಸ್ಟು, ಅಬ್ಸ್ಟೈನ್ಗೆ ಇಂಡಲ್ಗಂತ, ಆಸ್ಟ್ರಸೈಸ್ಗೆ ಪ್ಯಾಟ್ರನೈಸು, ಇನ್ನು ಅನ್ಅಪ್ರೋಚಬಲ್ಗೆ ಅಕ್ಸೆಸಬಲ್ಲು, ಇನ್ನು ಪೆಲೈಟಲ್ಗೆ ಪೂರು, ಪೆರ್ನೇಷಿಯಸ್ಗೆ ಕೈಂಡು. ಮುಂದೆ ಝೆನಿಗೆ ಸೀರಿಯಸ್ಸು, ಕಾಂಟ್ರವರ್ಸಿಗೆ ಅಗ್ರಿಮೆಂಟು, ಈಕ್ವಿವೆಲೆಂಟ್ಗೆ ಡಿಸಿಮಿಲರು, ಇನಂಡೇಷನ್ಗೆ ಡ್ರಾಟು, ಜುಬಿಲಿಯೆಂಟ್ಗೆ ಸಾರೋಫುಲ್ಲು, ಕರ್ಟ್ಲಿಗೆ ರಫ್ಫು. ಮುಂದೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ಗೆ ಇರುತ್ತೆ. ಇದು ಅಷ್ಟೇನೆ ಕ್ಲಾಸ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದೆ. ದೋಸ್ ಆರ್ ಇಂಟ್ರೆಸ್ಟೆಡ್ ನೋಡಿ. ನೆಕ್ಸ್ಟ್, ಕೆಳಗಿನ ಯಾವ ಲೇಖನವು ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರದ ಬಗ್ಗೆ ವಿವರಿಸುತ್ತಪ್ಪ ಅಂದ್ರೆ 72 ಆರ್ಟಿಕಲ್ 72 ಪಾರ್ಡನಿಂಗ್ ಪವರ್ ಅಂತ ಹೇಳುತ್ತೆ. ಆರ್ಟಿಕಲ್ 72 ಏನ್ ಹೇಳುತ್ತೆ? ಪಾರ್ಡನಿಂಗ್ ಪವರ್ ಅಂತ ಹೇಳುತ್ತೆ. ಪಾರ್ಡನಿಂಗ್ ಪವರ್ ಅಂತ ಹೇಳುತ್ತೆ. ಆರ್ಟಿಕಲ್ 72 ಪಾರ್ಡನಿಂಗ್ ಪವರ್ ಅಂತ ಹೇಳುತ್ತೆ. ಒಂದು ರಾಷ್ಟ್ರ ಸುಪ್ರೀಂ ಕೋರ್ಟ್ ಯಾರಿಗೆ ಮರಣದಂಡನೆ ವಿಧಿಸುತ್ತೆ, ಮರಣದಂಡನೆಯನ್ನು ಕೂಡ ರಾಷ್ಟ್ರಪತಿಗಳು ಕ್ಷಮಾದಾನ ನೀಡುವ ಮುಖಾಂತರ ಅದನ್ನ ಮನ್ನಿಸಬಹುದು. ಸೊ ಅದನ್ನ ಪಾರ್ಡನಿಂಗ್ ಪವರ್ ಅಂತ ಹೇಳಿ ಕರೀತಾರೆ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 3 ರಕ್ಷಣಾ ಪಡೆಗಳ ಸರ್ವೋಚ್ಚ ಕಮಾಂಡರ್ ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳಾಗಿರ್ತಾರೆ. 3 ರಕ್ಷಣಾ ಪಡೆಗಳ ಸರ್ವೋಚ್ಚ ಕಮಾಂಡರ್ ಯಾರಾಗಿರ್ತಾರೆ? ರಾಷ್ಟ್ರಪತಿಗಳೇ ಆಗಿರ್ತಾರೆ. ಇನ್ನ ಭಾರತದ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಮಾಹಿತಿ ಆಯುಕ್ತರುಗಳ ನೇಮಕ ಮಾಡ್ತಕ್ಕಂಥ ರಾಷ್ಟ್ರಪತಿಯವರು. ಕ್ಯಾಬಿನೆಟ್ ಇಂದ ಅಪ್ರೂವಲ್ ಹೋಗುತ್ತೆ, ಇಂಥವ್ರು ಮಾಡಿ ಅಂತ ರಾಷ್ಟ್ರಪತಿಯವರು ಅಪಾಯಿಂಟ್ ಮಾಡ್ತಾರೆ. ಇನ್ನ ಕೆಳಗಿನವುಗಳಲ್ಲಿ ಯಾರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರಪ್ಪ ಅಂದ್ರೆ ಅಟಾರ್ನಿ ಜನರಲ್ ನ ನೇಮಿಸ್ತಾರೆ. ಆರ್ಟಿಕಲ್ 76. ನಿಮ್ಮ ಮಹಾಲೇಖಪಾಲಕರು 148 ಪ್ರಕಾರ ನೇಮಿಸ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು 324 ಪ್ರಕಾರ ರಾಷ್ಟ್ರಪತಿಗಳ ನೇಮಿಸ್ತಾರೆ. 3 ಜನ ನೇಮಕ ಮಾಡೋದು ನಿಮ್ಮ ರಾಷ್ಟ್ರಪತಿಗಳೇನೆ. ಇನ್ನು ಭಾರತದ ಉಪರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಉಭಯ ಸದನಗಳ ಸದಸ್ಯರನ್ನೊಳಗೊಂಡ ಅಧ್ಯಕ್ಷ ಮತದಾರ ಸಮುದಾಯದಿಂದ ಚುನಾಯಿತರಾಗ್ತಾರೆ. ಸರಿಯಾದಂತ ಉತ್ತರ. ಇನ್ನ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯವೊಂದರ ರಾಜ್ಯಪಾಲರು ವಜಾ ಮಾಡ್ಬೋದಪ್ಪ ಅಂದ್ರೆ ರಾಷ್ಟ್ರಪತಿಗಳು ವಜಾ ಮಾಡ್ಬೋದು. ರಾಷ್ಟ್ರಪತಿಗಳಿಗೆ ಮಾತ್ರ ಅಧಿಕಾರ ಇರುತ್ತೆ. ರಾಜ್ಯಪಾಲರು ವಜಾ ಮಾಡ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಗಳಿಗಿರುತ್ತೆ, ಇನ್ಯಾರಿಗೂ ಇರೋದಿಲ್ಲ. ಇನ್ನ ಭಾರತ ಸಂವಿಧಾನವನ್ನು ಕಾಪಾಡಿ ರಕ್ಷಿಸಿ ಮತ್ತು ಪೋಷಣೆ ಮಾಡ್ತೇನೆ ಅಂತ ಪ್ರಮಾಣವನ್ನು ಇವರು ತೆಗೆದುಕೊಳ್ತಾರಪ್ಪ ಅಂದ್ರೆ 1 ಮತ್ತು 4. ಒಂದು ರಾಷ್ಟ್ರಪತಿಗಳು, ಇನ್ನೊಂದು ರಾಜ್ಯಪಾಲರು. ಇವರಿಬ್ಬರು ತಗೋತಾರೆ.
ಇನ್ನ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದ ಸರ್ವ ಸದಸ್ಯರೊಬ್ಬರು ಅನುಕ್ರಮವಾಗಿ ಇವರಿಂದ ನೇಮಿಸಲ್ಪಡ್ತಾರೆ ಮತ್ತು ವಜಾ ಮಾಡಲ್ಪಡ್ತಾರೆ. ಅಂದ್ರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ರಾಜ್ಯ ಅಂದ್ರೆ ಕೆಪಿಎಸ್ಸಿಗೆ ಸದಸ್ಯರು ನೇಮಕ ಆಗೋದು ರಾಜ್ಯಪಾಲರಿಂದ. ರಾಜ್ಯಪಾಲರು ಅಪಾಯಿಂಟಿಂಗ್ ಅಥಾರಿಟಿ. ಬಟ್ ತೆಗಿಬೇಕು ಅಂದ್ರೆ ರಾಷ್ಟ್ರಪತಿವರೆಗೂ ಹೋಗುತ್ತೆ. ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಡರ್ಸ್ ಆಗಬೇಕು. ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಡರ್ಸ್ ಆದ್ರೆ ಮಾತ್ರ ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಡರ್ಸ್ ಆಗುತ್ತೆ. ಆ ಆರ್ಡರ್ಸ್ ಪ್ರಕಾರ ತೆಗೆದಾಕ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕಲ್ಪ್ರಿಟ್ ಅಂತ ಪ್ರೂವ್ ಆಗಬೇಕು. ಸೊ ಇದಕ್ಕೆ ಇನ್ನ ಸುಗ್ರೀವಾಜ್ಞೆ ಕೆಳಗಿನ ಯಾವ ಗುಂಪಿಗೆ ಸೇರ್ತಪ್ಪ ಅಂದ್ರೆ ಶಾಸಕಾಂಗದ ಸಾಧನ. ಅದೊಂದು ಸುಗ್ರೀವಾಜ್ಞೆ ಹೊರಡಿಸೋದು ಶಾಸಕಾಂಗದ ಸಾಧನ ಅದು. ಇನ್ನ ಲೋಕಪಾಲರನ್ನು ನೇಮಿಸೋದು ರಾಷ್ಟ್ರಪತಿಗಳು. ಭಾರತದ 13ನೇ ರಾಷ್ಟ್ರಪತಿ KR ನಾರಾಯಣನ್ ಅವರಾಗಿರ್ತಾರೆ. ಇನ್ನು ಸತತವಾಗಿ 2 ಬಾರಿ ಭಾರತದ ಗಣರಾಜ್ಯದ ರಾಷ್ಟ್ರಾಧ್ಯಕ್ಷರಾಗಿದ್ದವರು ರಾಜೇಂದ್ರ ಪ್ರಸಾದ್ ಅವರು. ಇನ್ನು ದೇಶದ ಮಹಾದಂಡನಾಯಕರು, ರಕ್ಷಣಾ ಪಡೆಗಳ ಮಹಾದಂಡನಾಯಕರು ರಾಷ್ಟ್ರಪತಿಗಳಾಗಿರ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶನ ನೇಮಕ ಮಾಡೋದು ರಾಷ್ಟ್ರಪತಿಗಳು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ 124 ಅಲ್ಲಿ ಬರುತ್ತೆ, ಆರ್ಟಿಕಲ್ 124 ಅಲ್ಲಿ ಬರುತ್ತೆ. ಮುಖ್ಯ ನ್ಯಾಯಾಧೀಶನ ನೇಮಕ ಮಾಡ್ತಾರೆ. ಇನ್ನ ಕೋಆಪರೇಟಿವ್ ಸ್ವಲ್ಪ ಕ್ವಶನ್ಸ್ ನೋಡ್ತಾ ಹೋಗೋಣ. ಕೋಆಪರೇಟಿವ್ ಸಹಕಾರ ಸಂಘಗಳ ನಡುವೆ ಸಹಕಾರ ತತ್ವವು ಸಹಕಾರ ಚಳುವಳಿ ಬೆಳೆಯಲು ಸಹಕಾರಿಯಾಗುತ್ತೆ. ಸಹಕಾರ ಸಂಘಗಳಲ್ಲಿ ಸದಸ್ಯರಿಗೆ ಎಷ್ಟೇ ಷೇರು ಬಂಡವಾಳವಿದ್ರೂ ಒಂದೇ ಒಂದು ಮತದಾನದ ಅವಕಾಶ ಇರುತ್ತೆ. ಮತದಾನದ ಅವಕಾಶ ಒಂದೇ ಒಂದಿರುತ್ತೆ. ಹಂಗೆ ಮುಂದೆ ನೋಡ್ತಾ ಹೋಗೋದಾದ್ರೆ, ಇನ್ನ ಸಹಕಾರ ಸಂಘಗಳಿಗೆ ಕೆಳಕಂಡಂತೆ ಸರ್ಕಾರ ಪ್ರೋತ್ಸಾಹ ನೀಡುತ್ತಪ್ಪ ಅಂದ್ರೆ ಯಾವ ತರ ಸರ್ಕಾರ ಪ್ರೋತ್ಸಾಹ ನೀಡುತ್ತಪ್ಪ ಅಂದ್ರೆ ಷೇರು, ಸಬ್ಸಿಡಿ, ಸಾಲಕ್ಕೆ ಗ್ಯಾರಂಟಿ ನೀಡುವ ಮುಖಾಂತರ ನೀಡುತ್ತೆ. ಇನ್ನ ಕರ್ನಾಟಕದ ಪ್ರಥಮ ಸಹಕಾರ ಸಂಘ ಗದಗಿನ ಕಳಂಗಿ ಆಳದಲ್ಲಿ ಸ್ಥಾಪನೆ ಆಗುತ್ತೆ 1904 ಅಲ್ಲಿ. ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅವರು ಸ್ಥಾಪನೆ ಮಾಡ್ತಾರೆ. ಕರ್ನಾಟಕದ ಸಹಕಾರದ ಪಿತಾಮಹ ಯಾರಪ್ಪ ಅಂದ್ರೆ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಇವರೇನೇನೆ. ಇನ್ನ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯ್ತಾರೆ ಅಂತೇಳಿ ಗಮನಿಸಿದಂತ ಸಮಿತಿ ಗೋರ್ವಾಲಾ ಕಮಿಟಿ ಅಂತ ಹೇಳಿ ಕರಿತೀವಿ. 1954 ಅಲ್ಲಿ ಗೋರ್ವಾಲಾ ಕಮಿಟಿ 1954 ಇಂಪಾರ್ಟೆಂಟ್ ಇದು. ಭಾರತ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಸಾಯ್ತಾರೆ ಅಂತ ಹೇಳಿದವರು ಇವರೇನೇನೆ ಗೋರ್ವಾಲಾ ಅಂತ. ಇನ್ನು ತಕಾವಿ ಸಾಲ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಸರ್ಕಾರ ಸಹಕಾರ ಸಂಘಗಳಿಗೆ ರೈತರಿಗೆ ಸಂಘಗಳ ಮುಖಾಂತರ ರೈತರಿಗೆ ಒದಗಿಸ್ತಾ ಇದ್ದಂತ ಸಾಲವನ್ನ ತಕಾವಿ ಸಾಲಗಳು ಅಂತ ಹೇಳಿ ಕರೀತಾರೆ. ಮುಂದೆ ಸ್ವತಂತ್ರ ನಂತರ ಸರ್ಕಾರ ಸಹಕಾರ ಸಂಘಗಳಿಗೆ ಕೆಳಗಿನಂತೆ ಆರ್ಥಿಕ ಸಹಾಯ ನೀಡುತ್ತಪ್ಪ ಅಂದ್ರೆ ಷೇರು ಬಂಡವಾಳ ನೀಡುತ್ತೆ, ಸಾಲಕ್ಕೆ ಖಾತ್ರಿ ನೀಡುತ್ತೆ, ಮೆದು ಸಾಲ ನೀಡುತ್ತೆ, 3 ನೀಡುತ್ತೆ. ಇನ್ನು NCDC ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ಕರಿತೀವಿ. ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೀವಿ. ಇದರ ಎಕ್ಸ್ಪೆನ್ಷನ್ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಇನ್ನು ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ಇನ್ನ ಪ್ರಮುಖ ಸಂಸ್ಥೆಗಳು ಎಲ್ಲೆಲ್ಲಿದಾವೆ ಅಂತ ನೋಡ್ತಾ ಹೋಗೋಣ. ಪ್ರಮುಖ ಸಂಸ್ಥೆಗಳು ಎಲ್ಲೆಲ್ಲಿದಾವೆ ಅಂತ. ಸತೀಶ್ ಧವನ್ ಉಪಗ್ರಹ ಕೇಂದ್ರ ಇರ್ತಕ್ಕಂಥದ್ದು ಶ್ರೀಹರಿಕೋಟ ಇಂಪಾರ್ಟೆಂಟ್ ಇದು. ಸತೀಶ್ ಧವನ್ ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸತೀಶ್ ಧವನ್ ಉಪಗ್ರಹ ಕೇಂದ್ರ ಇರ್ತಕ್ಕಂಥದ್ದು ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಇರ್ತಕ್ಕಂಥದ್ದು ಶ್ರೀಹರಿಕೋಟದಲ್ಲಿ. ಇನ್ನ IMF ನ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ ವಾಷಿಂಗ್ಟನ್ DC ನಲ್ಲಿದೆ. ಇನ್ನು ದಕ್ಷಿಣ ತೀರದ ರೈಲ್ವೆ ಝೋನ್ ನ ಮುಖ್ಯ ಕೇಂದ್ರ ವಿಶಾಖಪಟ್ಟಣಂ. ದಕ್ಷಿಣ ತೀರದ ರೈಲ್ವೆ ಝೋನ್ ನ ಮುಖ್ಯ ಪಟ್ಟಣ ವಿಶಾಖಪಟ್ಟಣಂ. ಇನ್ನು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಚೇರಿಯಲ್ಲಿ ನರೇಂದ್ರ ಮೋದಿ ರವರು ಗಾಂಧಿ ಸೌರ ಉದ್ಯಾನವನವನ್ನು ಉದ್ಘಾಟಿಸಿದ್ರಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಅಲ್ಲಿ. ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಪ್ರಧಾನ ಕಚೇರಿನಲ್ಲಿ ನರೇಂದ್ರ ಮೋದಿ ರವರು ಗಾಂಧಿ ಸೌರ ಉದ್ಯಾನವನ್ನು ಉದ್ಘಾಟಿಸಿದ್ರಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಇನ್ನು ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತದ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆಯಪ್ಪ ಅಂದ್ರೆ ಹೈದರಾಬಾದ್ ನಲ್ಲಿದೆ. RBI ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. RBI ಡೀಟೇಲ್ಸ್ ಗೊತ್ತಿರಬೇಕು, ಮುಂಬೈಯಲ್ಲಿದೆ. ನೆಕ್ಸ್ಟ್ ರಾಮನ್ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿದೆ. CV ರಾಮನ್ ಅವರು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನು ಸೌತ್ ವೆಸ್ಟರ್ನ್ ರೈಲ್ವೆ ನಮ್ದು ಸೌತ್ ವೆಸ್ಟರ್ನ್ ರೈಲ್ವೆ ಎಲ್ಲಿದೆಯಪ್ಪ ಅಂದ್ರೆ ಹುಬ್ಬಳ್ಳಿಯಲ್ಲಿದೆ. ಅತ್ಯಂತ ದೊಡ್ಡದಾದಂತಹ ಪ್ಲಾಟ್ಫಾರ್ಮ್ ಇರ್ತಕ್ಕಂಥದ್ದು. ಸೋವಾರಿಕ್ವಾದ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತಪ್ಪ ಅಂದ್ರೆ ಲೇಹ್ನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆಲ್ಟರ್ನೇಟಿವ್ ಮೆಡಿಸಿನ್ ಸಂಬಂಧಪಟ್ಟಾಗೆ. ಇನ್ನ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತೀಯ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗ್ತಾ ಇದೆ ಅಂದ್ರೆ ಗುರುಗಾಂವ್ನಲ್ಲಿ, ಹರಿಯಾಣ. ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡುವಿನಲ್ಲಿದೆ, ನೇಪಾಳದ ಕಠ್ಮಂಡುವಿನಲ್ಲಿದೆ. ಇನ್ನ ಕೇಂದ್ರ ಆಹಾರ ತಂತ್ರಜ್ಞಾನ CFTRI ಮೈಸೂರು. ಸಿಂಪಲ್ ಕ್ವಶನ್ ಇದು, ಮೈಸೂರಿನಲ್ಲಿದೆ.
ಇನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿದೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸ್ಲಾ, ಇಂಪಾರ್ಟೆಂಟ್ ಇವೆಲ್ಲ. ವಿಶ್ವ ಪಾರಂಪರಿಕ ಕೇಂದ್ರವನ್ನು ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂದ್ರೆ ಕೋಲ್ಕತ್ತಾದಲ್ಲಿ. ಇನ್ನ ನಾಸ್ಡಾಕ್ ದಕ್ಷಿಣ ಏಷ್ಯಾ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಬೆಂಗಳೂರಿನಲ್ಲಿದೆ. ಇನ್ನ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜು ವೆಲ್ಲಿಂಗ್ಟನ್. ಏರ್ ಫೋರ್ಸ್ ಅಕಾಡೆಮಿ ಹೈದರಾಬಾದ್. ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ಪುಣೆನಲ್ಲಿದೆ. ಇನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಬೆಂಗಳೂರಿನಲ್ಲಿದೆ. ಇದು ಸರಿಯಾದಂತ ಉತ್ತರ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಯಾರ್ಯಾರು ಪ್ರಥಮ ಉಪಕುಲಪತಿಗಳಾಗಿದ್ರು ಅಂತ. ಇಂಪಾರ್ಟೆಂಟ್ ಇದು. ಪ್ರಥಮ ಉಪಕುಲಪತಿಗಳು ಯಾರ್ಯಾರಾಗಿದ್ರು ಅಂತ. ಮೈಸೂರು ವಿಶ್ವವಿದ್ಯಾನಿಲಯ ನಂಜುಂಡಯ್ಯನವರಾಗಿದ್ರು 1916. ಕುವೆಂಪು ವಿಶ್ವವಿದ್ಯಾನಿಲಯ ಶಾಂತಿನಾಥ್ ದೇಸಾಯಿ. ಮಂಗಳೂರು ವಿಶ್ವವಿದ್ಯಾನಿಲಯ ಶೇಖ್ ಅಲಿ ಅವರಾಗಿದ್ರು. ಕನ್ನಡ ವಿಶ್ವವಿದ್ಯಾನಿಲಯ ಚಂದ್ರಶೇಖರ್ ಕಂಬಾರ್ ಆಗಿದ್ರು. ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪಗಳ ಸಂಶೋಧನಾ ಕೇಂದ್ರ ಇದೆ? ಆಗುಂಬೆಯಲ್ಲಿದೆ. ಇಂಪಾರ್ಟೆಂಟ್ ಇದು, ತುಂಬಾ ಇಂಪಾರ್ಟೆಂಟ್. ಇನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. ನ್ಯಾಷನಲ್ ಶುಗರ್ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥದ್ದು ಕಾನ್ಪುರಲ್ಲಿ. ಇನ್ನು ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ತದ್ದು ಲಕ್ನೋದಲ್ಲಿ. ಇನ್ನು ಲೆದರ್ದು ಅಡ್ಯಾರಲ್ಲಿದೆ. ಸೊ ಇಷ್ಟು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಇಂಪಾರ್ಟೆಂಟ್ ಥಿಂಗ್ ಮಾತ್ರ ಇದಾವೆ ಇದರಲ್ಲಿ, ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇದಾವೆ, ಎಲ್ಲ ನೀಟಾಗಿ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರಾದ್ರೂ PDF ಮೆಟೀರಿಯಲ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ, ಆನ್ಲೈನ್ ಕ್ಲಾಸಸ್ ಯಾರಿಗಾರ ಅವಶ್ಯಕತೆ ಇದ್ರೆ ದಯವಿಟ್ಟು ಬಿಗಿನಿಂಗ್ ಸ್ಲೈಡಲ್ಲಿ ಇದೆಯಲ್ಲ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.